ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ವಿಚಾರಕ್ಕೆ ರಾಜಕೀಯದ ಲೇಪನ ಹಚ್ಚಿದ್ದ ಕಾಂಗ್ರೆಸ್ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನ ಬಂಧಿಸಿದ ಬೆನ್ನಲ್ಲೇ ರಾಮ ಮಂದಿರ ಉದ್ಘಾಟನೆ ವೇಳೆ ಕರ್ನಾಟಕದಲ್ಲಿ ಗೋಧ್ರಾ ಮಾದರಿ ಗಲಭೆ ಆಗಬಹುದು ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಪ್ರಚೋದನೆ ನೀಡುವ ಕೆಲಸ ಆಗ್ತಾ ಇದೆ. ಈ ಕುರಿತು ನಮಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು ಅಂತ ಹರಿಪ್ರಸಾದ್ ಆಗ್ರಹ ಮಾಡಿದ್ದಾರೆ. ಇನ್ನು ಇಂತಹ ಅನುಮಾನಾಸ್ಪದ ಹಾಗೂ ಊಹಾಪೋಹದ ಹೇಳಿಕೆಗಳಿಗೆ ನಾನು ಉತ್ತರಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅಂತರವನ್ನು ಕಾಯ್ದುಕೊಂಡ್ರೆ ಗಲಭೆ ಕುರಿತು ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮೂಲಕ ಹರಿಪ್ರಸಾದ್ ಹೇಳಿಕೆಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಪರೋಕ್ಷ ಸಂದೇಶವನ್ನು ರವಾನಿಸಿದಂತೆ ಆಗಿದೆ. ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಉತ್ತರ ಕೊಡಲ್ಲ. ಸರ್, ಬಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ, ಅನುಮಾನಗಳಿಗೆ ಉತ್ತರ ಇಲ್ಲ. ಇಂಟೆಲಿಜೆನ್ಸ್ ಹ್ಯಾಂಡಲ್ ಮಾಡಬೇಕಾಗಿರೋ ವಿಷಯ ಇಂಡಿವಿಜುವಲ್ ನನ್ನ ಹೇಳಿಕೆ ಇದು ಅಂತ ಹೇಳ್ಬಿಟ್ರೆ ಹೇಗೆ ಸರ್ ಅದು? ನೋಡಿ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವ ಇಬ್ಬರು ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ವಾಸ್ತವದಲ್ಲಿ ಈ ಮಾಹಿತಿ ಇರಬೇಕಾದ್ದು ಈ ಇಬ್ಬರಿಗೆ. ಎಸ್ ಸರ್. ಸ್ವತಃ ಮುಖ್ಯಮಂತ್ರಿಗೆ ಇಂಥ ಪ್ರಮುಖ ವಿಚಾರಗಳಲ್ಲಿ. ಇನ್ನು ಉಳಿದ ಸಂದರ್ಭಗಳಲ್ಲಿ ಪ್ರತಿನಿತ್ಯವೂ ಇಂಟೆಲಿಜೆನ್ಸ್ ಅಪ್ಡೇಟ್ ಆಗೋದು ಬೆಳಗ್ಗೆ ಮತ್ತು ಸಂಜೆ ಗೃಹ ಸಚಿವರಿಗೆ. ಎಸ್ ಸರ್. ಇವರಿಬ್ಬರಿಗೆ ಮಾತ್ರ ಆ ಮಾಹಿತಿ ಇರೋದು. ಹರಿಪ್ರಸಾದ್ ಹೇಗೆ ಸಿಕ್ತು? ಇಲ್ಲಿ ನಮಗೆ ಅನುಮಾನ ಬರೋದು, ಕಾಂಗ್ರೆಸ್ಗೆ ರಾಮ ಮಂದಿರದ ಸಂಭ್ರಮವನ್ನು, ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮವನ್ನು ಸಹಿಸೋಕೆ ಆಗ್ತಿಲ್ವಾ? ಹೊಟ್ಟೆ ಕಿಚ್ಚಿನ ಕಾರಣಕ್ಕೆ ಬಿಜೆಪಿಗೆ ಕ್ರೆಡಿಟನ್ನು ತಪ್ಪಿಸೋ ಉದ್ದೇಶದಿಂದ ಕಾಂಗ್ರೆಸ್ ಈ ಹೇಳಿಕೆಯನ್ನು ಕೊಡ್ತಾ ಇದೆಯಾ? ಕ್ರೆಡಿಟನ್ನು ತಪ್ಪಿಸೋದಕ್ಕೆ ಈ ಹೇಳಿಕೆಯನ್ನು ಕೊಡ್ತಿದೆಯಾ ಅಂತ ಎರಡು ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಚರ್ಚೆ ಮಾಡಬೇಕು. ಬಿಕೆ ಹರಿಪ್ರಸಾದ್ ಅನೇಕ ವರ್ಷಗಳ ಕಾಲ ದೆಹಲಿಯ ಹೆಡ್ ಕ್ವಾರ್ಟರನ್ನು ಆಳಿದಂಥವರು. ಅವರೇ ಕೆಲವು ತಿಂಗಳುಗಳನ್ನು ಹಿಂದೆ ಹೇಳಿದರು, ಸಿದ್ದರಾಮಯ್ಯನವ್ರ ವಿರುದ್ಧ ಬಹಳ ಕೋಪ ಬಂದಾಗ ನಾನು ಮುಖ್ಯಮಂತ್ರಿಗಳನ್ನು ಮಾಡಿದವನು ಎಷ್ಟೋ ರಾಜ್ಯಗಳಲ್ಲಿ, ನಾನು ಮುಖ್ಯಮಂತ್ರಿಗಳನ್ನು ಇಳಿಸಿದವನು, ಹಾಗಾಗಿ ನನಗೆ ಇದೆರಡೂ ವಿದ್ಯೆ ಕರಗತ ಆಗಿದೆ ಅಂತ ಅಂದರೆ ಸಿದ್ದರಾಮಯ್ಯನವ್ರನ್ನು ನಾನು ಇಳಿಸಬಲ್ಲೆ ಅನ್ನುವ ಮಾತನ್ನು ಹೇಳಿದರು. ಅಷ್ಟು ಸೀನಿಯರ್ ಆದಂಥ ಹರಿಪ್ರಸಾದ್ ದೆಹಲಿಯಿಂದ ಬೆಂಗಳೂರಿಗೆ ಯಾಕೆ ರವಾನೆ ಆದರು ಅಂತ ನಮಗೊಂದು ಅನುಮಾನ ಇತ್ತು. ಓಕೆ, ವಾಪಸ್ ತಾಯ್ನಾಡಿಗೆ ಬರಬೇಕು ಅಂತ ಬಂದ್ರ, ಅವರೇ ಕಳಿಸಿದ್ರ ಏನು ಅನ್ನುವ ಅನುಮಾನ ಇತ್ತು. ಆ ಅನುಮಾನಕ್ಕೆ ಈಗ ಉತ್ತರ ಸಿಗುವ ರೂಪದಲ್ಲಿ ಹರಿಪ್ರಸಾದ್ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರು ಅವರ ಇಬ್ಬರ ನಡುವಿನ ಅಂತರದ ಕಾರಣಕ್ಕೂ ಇರಬಹುದು, ವಾಸ್ತವಿಕವಾಗಿಯೂ ಇರಬಹುದು. ನಾನು ಊಹಾಪೋಹಗಳಿಗೆ ಉತ್ತರ ಕೊಡಲ್ಲ ಅಂದರೆ ಏನರ್ಥ ಹೇಳಿ? ಹರಿಪ್ರಸಾದ್ ಅವರು ಊಹಾಪೋಹದ ಮಾತಾಡಿದ್ದಾರೆ, ಅದಕ್ಕೆ ಯಾವುದೇ ಬೆಲೆ ಇಲ್ಲ ಮತ್ತು ಆಧಾರ ಇಲ್ಲ ಅಂತ. ಎಸ್ ಸರ್. ಯಾವುದೇ ಬೇಸ್ ಇಲ್ಲ, ಬೇಸ್ಲೆಸ್ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಕೂಡ ಅದಕ್ಕೆ ಪೂರಕವಾಗಿ ಮಾತಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಗಂಭೀರವಾಗಿ ಈ ಇಬ್ಬರ ಹೇಳಿಕೆಯನ್ನು. ಅದರ ಹೊರತಾಗಿ ಎಸ್ ಸರ್, ಹರಿಪ್ರಸಾದ್ ಅವರ ಹೇಳಿಕೆಯನ್ನು ನಾವು ಯಾವ ಅರ್ಥದಲ್ಲಿ ನೋಡಬೇಕು ಅಂದರೆ, ಕಾಂಗ್ರೆಸ್ಸಿಗೆ ರಾಜಕೀಯ ಜಾಣ್ಮೆ ಅನ್ನುವಂಥದ್ದು ಅಲ್ಪ ಸ್ವಲ್ಪವೂ ಇಲ್ವಾ ಅಂತ. ರಾಮ ಮಂದಿರ ಎಷ್ಟೋ ವರ್ಷಗಳ, 500 ವರ್ಷಗಳ ಕನಸು, 100 ವರ್ಷದ ಹೋರಾಟಗಳ ಫಲ. ಸುಪ್ರೀಂ ಕೋರ್ಟೇ ಅಲ್ಲಿ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಮತ್ತು ದೇಶದ ಜನ ತೀರ್ಮಾನ ಮಾಡಿರೋದು. ಬಿ ಜೆ ಪಿಯವರು ಮಾತ್ರ ಅಲ್ಲ ರಾಮ ಮಂದಿರಕ್ಕೆ ಸಪೋರ್ಟ್ ಮಾಡಿದ್ದು. ಕೋಟಿ ಜನರು, ಯಾವುದೇ ಪಕ್ಷಕ್ಕೆ ನೇರವಾಗಿ ಸಂಬಂಧ ಇಲ್ಲದೆ ಹೋದಂಥವರು. ಕಾಂಗ್ರೆಸ್ನವರು ಅನೇಕ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳ ನಾಯಕರು ದೇಣಿಗೆಯನ್ನು ಕೊಟ್ಟಿದ್ದೀವಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಅವರ ಮಾತನ್ನು ಕೇಳಿಸ್ಕೊಳ್ಬೇಕೋ ಅಥವಾ ಇದು
ರಾಜಕೀಯದ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಹರಿಪ್ರಸಾದ್ ಹೇಳುವ ಮಾತನ್ನು ನಾವು ಕೇಳಿಸ್ಕೊಳ್ಬೇಕು. ದೇಶದ ಪ್ರಧಾನಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ ತಕ್ಷಣ ಅವರಿಗೆ ಆ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿಕೊಡುವ ನೈತಿಕ ಅಧಿಕಾರವೇ ಇಲ್ಲ ಅಂತ ತೀರ್ಮಾನಕ್ಕೆ ನೀವು ಬರೋಕ್ಕಾಗತ್ತಾ? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ. ಆಗ ನಿಮಗೆ ಹರಿಪ್ರಸಾದ್ ಹೇಳಿಕೆಗೆ ಉತ್ತರ ಸಿಗುತ್ತೆ. ಗೋಧ್ರಾವನ್ನು ನೆನಪಿಸಿಕೊಡುವ ಮೂಲಕ ಮುಚ್ಚಿ ಹೋಗಿದ್ದ, ಮರೆತು ಹೋಗಿದ್ದ ಒಂದು ಐತಿಹಾಸಿಕ ಪ್ರಮಾದವನ್ನು ಮತ್ತೆ ನೆನಪಿಸಿಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರು. ಗೋಧ್ರಾ ಘಟನೆ, ನಾವು ಈ ಸಂದರ್ಭದಲ್ಲಿ ವಾಪಸ್ ಹೇಳಬೇಕು ಅದನ್ನು. ಗೋಧ್ರಾ ಘಟನೆ ಏನದು? ಯಾರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಯಿತು? ಗೋಧ್ರೋತ್ತರ ಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಗೋಧ್ರೋತ್ತರ ಗಲಭೆಯ ಬಗ್ಗೆ ಸಾಕಷ್ಟು ನ್ಯಾಯಾಂಗ ಆಯೋಗಗಳು ತನಿಖೆಯನ್ನು ಮಾಡಿದೆ. ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ತನಿಖೆಯನ್ನು ಮಾಡಿದೆ. ಆದರೆ ಗೋಧ್ರಾ ಘಟನೆ ಯಾಕೆ ಅಲಕ್ಷ್ಯ ಆಯಿತು? ಆ ಗೋಧ್ರಾಕ್ಕೆ ಬರ್ತಾ ಇದ್ದಂತಹ ಟ್ರೈನಲ್ಲಿ ಬರ್ತಾ ಇರೋರೆಲ್ಲ ಕರಸೇವೆಯನ್ನು ಮುಗಿಸಿಕೊಂಡು ಬರ್ತಾ ಇದ್ದಂಥ ರಾಮಭಕ್ತರು. ಅವರನ್ನು ಹುಡುಕಿ ಅವರಿದ್ದಂತಹ ಆ ರೈಲ್ವೆ ಬೋಗಿಗೆ ಬೆಂಕಿ ಹಾಕಬೇಕಾದ್ರೆ ಬೆಂಕಿ ಹಾಕಿದವರು ಯಾರು? ಹರಿಪ್ರಸಾದ್ ಯಾರ ಪರವಾಗಿ ನಿಂತ್ಕೊಳ್ತಾರೆ? ಅಥವಾ ಹರಿಪ್ರಸಾದ್ ಅವರ ಪಕ್ಷ ಯಾರ ಪರವಾಗಿ ನಿಂತ್ಕೊಳ್ಳುತ್ತೆ? ಇದನ್ನು ನಾವು ಯೋಚನೆ ಮಾಡಬೇಕಲ್ಲ. ನೀವು ಗೋಧ್ರಾ ಘಟನೆ ಬಗ್ಗೆ ಮಾತಾಡದೆ ಗೋಧ್ರೋತ್ತರದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡದೆ ರಾಮ ಮಂದಿರ ಸಂದರ್ಭದಲ್ಲಿ ನಡೆದಂಥ ಕೆಲ ಅಹಿತಕರ ಘಟನೆಗಳ ಬಗ್ಗೆ ಮಾತಾಡ್ತೀರಿ. ರಾಮ ಮಂದಿರ ಯಾಕೆ ಇಂಪಾರ್ಟೆಂಟು? ದೇಶದಲ್ಲಿರುವಂಥ ಎಲ್ಲ ಮಂದಿರಗಳಿಗೂ ಮತ್ತು ರಾಮ ಮಂದಿರಕ್ಕೂ ಇರುವ ವ್ಯತ್ಯಾಸ ಏನು? ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಮಾತಾಡಿದ್ದಾರೆ. ಅವರು ಈ ಹಿಂದೆ ಮಾತನಾಡಿದಂಥ ಹಳೆ ವಿಡಿಯೋ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅವ್ರು ಕೇಳ್ತಾರೆ, ನಾನು ಆ ಮಂದಿರಕ್ಕೆ ನಾನು ದೇಣಿಗೆ ಕೊಡಲ್ಲ, ನಮ್ಮೂರಿನ ಮಂದಿರಕ್ಕೆ ನಾನು ಕೊಡ್ತೀನಿ ಅಂತ. ಕೊಡಲಿ, ಅವರೂರಿನ ಮಂದಿರಕ್ಕೂ ಕೊಡಲಿ. ಆದರೆ ರಾಮ ಮಂದಿರವನ್ನು ದೇಶಾದ್ಯಂತ ಇರುವಂತಹ ಲಕ್ಷಾಂತರ ಸಾವಿರ ಮಂದಿರಗಳ ಜೊತೆ ನೀವು ಸಮೀಕರಣ ಮಾಡಿದ್ರೆ ನಿಮಗೆ ಇತಿಹಾಸ ಗೊತ್ತಿಲ್ಲ, ನಿಮಗೆ ಸಂಸ್ಕೃತಿ ಗೊತ್ತಿಲ್ಲ, ಈ ದೇಶದ ನಂಬಿಕೆ ಶ್ರದ್ಧೆ ಅದು ಗೊತ್ತಿಲ್ಲ ಅಂತ. ಇದೇ ಮಾತನ್ನು ನಾನು ಕೇಳ್ತೀನಿ ಅಭಿಷೇಕ್. ನೀವು ಈ ದೇಶದಲ್ಲಿ ಇರುವಂತಹ ಯಾವುದೇ ಮಸೀದಿಯಲ್ಲಿ ನೀವು ನಮಾಜನ್ನು ಮಾಡಿ, ಮೆಕ್ಕಾ ಮದೀನಾಕ್ಕೆ ಯಾಕೆ ಹೋಗಬೇಕು? ನೀವು ಹಜ್ ಯಾತ್ರೆನ ಯಾಕೆ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಅವರ ಜೀವಮಾನದಲ್ಲಿ ಎಂದಾದರೂ ಒಂದು ದಿನ ಪ್ರಶ್ನೆ ಮಾಡಬಲ್ಲರ? ಆ ಛಾತಿಯನ್ನು ತೋರ್ತಾರ? ಸೆಕ್ಯುಲರ್ ಅಂದರೆ ನಾನು ಹೇಳಿದ್ರೆ ನೀವು ಎಲ್ಲ ಮತಗಳನ್ನು ವಿಮರ್ಶೆಗೆ ಒಳಪಡಿಸಬೇಕು, ಎಲ್ಲ ನಂಬಿಕೆಗಳನ್ನು ವಿಮರ್ಶೆಗೆ ಒಳಪಡಿಸಬೇಕು. ನೀವು ಹೇಗೆ ಮೆಕ್ಕಾ, ಮದೀನಾ ಅಥವಾ ಜೆರುಸಲೆಂ, ಬೆಥಲ್ಹೇಮ್ ಕ್ರೈಸ್ತರಿಗೆ ಹೇಗೆ ಶ್ರೇಷ್ಠವೋ ಹಾಗೆ ಭಾರತೀಯರಿಗೆ ಇರುವಂಥದ್ದು ಕಾಶಿ, ಅಯೋಧ್ಯೆ, ಮಥುರಾ. ಈ ಕ್ಷೇತ್ರಗಳು ಮಾತ್ರ. ದೇಶಾದ್ಯಂತ ಸಾವಿರಾರು ಶಿವಮಂದಿರಗಳಿದೆ, ಅದೆಲ್ಲವೂ ಕಾಶಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಕಾಶಿ ವಿಶ್ವನಾಥನ ಮಂದಿರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಊರಲ್ಲಿ ನದಿ ಹಳ್ಳ ಕೊಳ್ಳಗಳೆಲ್ಲ ಹರಿಯುತ್ತೆ, ಅವೆಲ್ಲವೂ ಗಂಗಾ ನದಿ ಮತ್ತು ಸರಿಯು ನದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವೇ ಬೇರೆ. ಗಂಗಾ ನದಿಯ ಬಗ್ಗೆ ಇರುವಂಥ ನಂಬಿಕೆನೇ ಬೇರೆ, ವೈಜ್ಞಾನಿಕವಾಗಿ ಕೂಡ ಅದು ಪ್ರೂವ್ ಆಗಿರುವಂಥದ್ದು. ರಾಮನ ಬಗ್ಗೆ, ರಾಮ ಮಂದಿರ ಯಾಕೆ? ಅಯೋಧ್ಯೆಯ ರಾಮ ಇರೋದಕ್ಕೋಸ್ಕರ ನಮ್ಮ ಊರುಗಳಲ್ಲಿ ರಾಮ ಮಂದಿರ ಇರೋದು. ಪ್ರತಿನಿತ್ಯವೂ ನಾವು ಅಲ್ಲೋಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ನಾವು ಪ್ರತಿ ರಾಮನನ್ನು ಕಾಣ್ತೀವಿ ಪ್ರತಿ ಹಳ್ಳಿ ಊರುಗಳಲ್ಲಿ. ಸಿದ್ದರಾಮಯ್ಯನಂಥ ಹಿರಿಯರು ಹೀಗೆ ಮಾತಾಡಿದರೆ ಮುಂದಿನ ತಲೆಮಾರಿಗೆ ತಪ್ಪು ಸಂದೇಶ ಹೋಗುತ್ತೆ. ಆ ಕಾರಣಕ್ಕೆ ನಾವು ಇಷ್ಟೊಂದು ವಿಶ್ಲೇಷಣೆ ಮಾಡಬೇಕಾಗಿ ಬಂತು. ಕಾಂಗ್ರೆಸ್ ಅಂತಿಮವಾಗಿ ಹೇಳಬೇಕಾಗಿದ್ದು ರಾಜಕೀಯವಾಗಿ ಪದೇ ಪದೇ ಎಡವುತ್ತಾ ಇದೆ ಅಂತ. ಒಂದು ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ಒಂದು ಆಡಳಿತ ಪಕ್ಷ, ಪ್ರಬಲವಾದಂಥ ವಿಪಕ್ಷ ಅಥವಾ ಹಲವು ವಿಪಕ್ಷಗಳು ಇರೋದಕ್ಕೆ ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ವ್ಯವಸ್ಥೆ ಇದೆ. ಅದರಲ್ಲಿ ನೀವು ಪದೇ ಪದೇ ತಪ್ಪು ಮಾಡಿ ಇಳಿಜಾರಿನಲ್ಲಿ ಕೆಳಮುಖವಾಗಿ ಹೋಗ್ತಾ ಇದ್ದರೆ, ಜನರಿಂದ ತಿರಸ್ಕಾರ ಆಗ್ತಾ ಇದ್ದರೆ ನಿಮಗೆ ದುಃಖ ಆಗಲಿಕ್ಕಿಲ್ಲ. ಯಾಕಂದರೆ ನೀವು ರಾಜಕೀಯದ ಲಾಸ್ಟ್ ಲೆಗ್ಗಲ್ಲಿದ್ದೀರಿ. ನೀವು ಹೇಳಿಬಿಟ್ಟಿದ್ದೀರಿ ನಾನು ಮುಂದಿನ ಚುನಾವಣೆಗೆ ನಾನು ನಿಲ್ಲಲ್ಲ ಅಂತ. ಹರಿಪ್ರಸಾದ್ ಬಹುಶಃ ಇದು ಅವರ ಕೊನೆಯ ಅಂಕ ರಾಜಕೀಯ ಜೀವನದಲ್ಲಿ. ಆದರೆ ನಿಮ್ಮದೇ ಪಕ್ಷದ ಯುವ ನಾಯಕರಿಗೆ ಅವರ ಭವಿಷ್ಯಕ್ಕೆ ನೀವು ಕಲ್ಲು ಮಣ್ಣುಗಳನ್ನು ಎರಚ್ತಾ ಇದ್ದೀರಲ್ಲ ಅಂತ ನಾವು ಯೋಚನೆ ಮಾಡಬೇಕಾದ್ದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಜಾತಂತ್ರದ ಆಶಯ ಇಲ್ಲಿ ಹಲವು ಪಕ್ಷಗಳಿಗೆ ಭವಿಷ್ಯ ಇರಬೇಕು, ಒಂದೇ ಪಕ್ಷಕ್ಕಲ್ಲ. ನೀವು ಅದನ್ನು ಯಾವ ಕಾರಣಕ್ಕೋಸ್ಕರ ಆ ಪಕ್ಷದ ಭವಿಷ್ಯವನ್ನು ನೆಲಕಚ್ಚುವಾಗ ಮಾಡ್ತಿದ್ದೀರಿ, ಅದರ ಬಗ್ಗೆ ನಮಗೆ ಚಿಂತೆ ಇದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.